ನನ್ನ ಹೆಸರು ಶ್ರೀ ಅಂತ. ಹಿಂದೆ ಒಂದು ಹೊರಟ ಇಲ್ಲವೇ ಅಂತ ಒಂದು ಸಿನಿಮಾ ನಿರ್ದೇಶನ ಮಾಡಿದೆ. ತುಂಬ ಅದ್ಭುತವಾದ ಯಶಸ್ಸು ಕೂಡ ಆಯಿತು. ಇದು ನನ್ನ ಮುಂದಿನ ಸಿನಿಮಾ ಕೋರ ಅಂತ. ಮೂರ್ತಿ ನಿರ್ಮಾಪಕರು ಹಾಗೂ ನಟರು. ಕೋರ ಅಂತ ಟೈಟ್ಲ್ ಬಂದಿದ್ದ ಉದ್ದೇಶ ಇಷ್ಟೇ. ಅವರು ಸುಮಾರು ಕೊರಗಜ್ಜ ಬಗ್ಗೆ ಅಪಾರ ಒಂದು ದೈವ ಬಗ್ಗೆ ಅಪಾರ ಒಂದು ಅಭಿಮಾನ ಇಟ್ಕೊಂಡಿದ್ದು ಅಂದರು. ಬಹುಶಃ ನನಗೂ ತಿಂಗಳು ಒಂದು 2 ಸಲ ಕೊರಗಜ್ಜ ಬಂದು ಕೋಲ ಮಾಡಿಸೋದಾಗಿ ಒಂದು ಪೂಜೆ ಮಾಡಿಸೋದಾಗಿ ಮಾಡ್ತಾನೆ ಇರ್ತಾರೆ. ಅವರೆಲ್ಲ ಮನಸ್ಸಲ್ಲಿ ಒಂದು ಗಾಢತನ ಇರ್ತಿದ್ರು, ಬೇಸ್ ಸಬ್ಜೆಕ್ಟ್ ಮಾಡಬೇಕು, ಒಂದು ಬುಡಕಟ್ಟು ಜನ, ಆದಿವಾಸಿ ಜನಗಳ ಬಗ್ಗೆ. ಯಾಕಂದ್ರೆ ಈಗ ಏನಾಗಿದೆ ಅಂದ್ರೆ ಈಗಿನ ಜನರೇಷನ್ ಒಂದೆರಡು ಜಾಗಕ್ಕೋಸ್ಕರ ಎಷ್ಟೋ ಕೊಲೆಗಳಾಗಿದೆ, ಎಷ್ಟೋ ಮನಸ್ತಾಪಗಳಾಗ್ತಿದೆ. ಅದೇ ನೀವು ಒಂದು 40 ವರ್ಷ ಹಿಂದೆ ಹೋದ್ರೆ ಆ ಬುಡಕಟ್ಟು ಜನಾಂಗ ದೈವ ಮೇಲೆ ಇಟ್ಟಿರೋಂತಹ ಪ್ರೀತಿ ಹೇಗಿತ್ತು, ಕಲ್ಚರ್ ಹೇಗಿತ್ತು, ಆ ಸಂಸ್ಕೃತಿ ಹೇಗಿತ್ತು, ನಾವು ಬರೀ ಬುಕ್ಸಲ್ಲಿ ಓದಿದೀವಿ, ಕೇಳಿದೀವಿ. ಆದ್ರೆ ಈ ಜನರೇಷನ್ ತುಂಬಾ ಜನ ಗೊತ್ತಿಲ್ಲ. ಸೊ 40 ವರ್ಷ ಹಿಂದೆ ಹೋದ್ರೆ ಹೇಗಿರುತ್ತೆ ಅನ್ನೋದಷ್ಟೇ ನಾವು ಮಾಡಿರೋ ಒಂದು ಕಮರ್ಷಿಯಲ್ ಕೋರ ಸಿನಿಮಾ ಅಂತ ಹೇಳಕ್ ಇಷ್ಟಪಡ್ತೀನಿ. ಸೊ ಇದರಲ್ಲಿ ಕೊರಗಜ್ಜ ದೈವ. ಸೊ ಯಾಕೆ ಕೊರ ಅಂತ ಹೆಸರಿಟ್ಟು ಮೂಲ ಕಾರಣ ಅಂದ್ರೆ ಆ ಒಂದು ದೃಶ್ಯದಲ್ಲಿ ಬಂದು ಆ ಕೊರಗಜ್ಜ ದೈವ ಬಂದು ಆ ಮಗುಗೆ ಹೆಸರಿದ್ದಾರೆ. ನನ್ನ ಮೊದಲನೇ ಅಕ್ಷರ ಬಂದು ಕೋರ, ಕೊರಗಜ್ಜ ಕೋರ ಅಂತ ಇಟ್ಟು ಎರಡು ಅಕ್ಷರ ನಾವು ಸೇರಿಸಿ ಕೋರ ಅಂತ ಸಿನಿಮಾ ನಾವು ಟೈಟಲ್ ಇಟ್ಕೊಂಡು ಸಿನಿಮಾ ಮಾಡಿದ್ವಿ. ಒಂದ್ ಹೇಳಕ್ ಇಷ್ಟಪಡ್ತೀನಿ, ಅಣ್ಣ ಹೇಳ್ತಾರೆ ಮಲೆನಾಡಂದ್ರೆ ಒಂದು ದೈವಗಳು ನಡೆದಾಡುವ ಒಂದು ಊರು ಅಂತ ಹೇಳ್ತೀವಿ. ಖಂಡಿತ ಅದಕ್ಕೆ ಯಾವುದೇ ರೀತಿ ಒಂದು ಅವಮಾನ ಮಾಡ್ತಾರ ಅಥವಾ ಒಂದು ಚ್ಯುತಿ ಆಗತ್ತರ ನಾವು ಆಕ್ಚುಲಿ ಮಾಡಲೇಬೇಕಾದ್ರೆ ಇಲ್ಲಿ ಕಮರ್ಷಿಯಲ್ ಅನ್ನೋದ್ರ ಜೊತೆಗೆ ಕೆಲವೊಂದು ಎಲಿಮೆಂಟ್ಸ್ ಇಟ್ಕೊಂಡು ಮಾಡ್ಬೇಕಾದ್ರೆ ಅದ್ರದ್ದು ಒಂದು ಸೊಗಡು, ಆಮೇಲೆ ಅದ್ರದ್ದು ಒಂದು ತುಂಬಾ ಸೂಕ್ಷ್ಮವಾಗಿ ಅದನ್ನ ಹ್ಯಾಂಡಲ್ ಮಾಡ್ಬೇಕಾಗುತ್ತೆ. ಯಾಕಂದ್ರೆ ಎಲ್ಲರೂ ಒಂದು ದೈವ ಅಂದ್ರೆ ಒಂದು ಎಮೋಷನ್ಸ್ ಇರುತ್ತೆ. ಆ ಎಮೋಷನ್ ಜೊತೆ ಆಟ ಆಡಕ್ ಹೋಗ್ಬಾರ್ದು. ನಾವು ತುಂಬಾ ಭಯ ಭಕ್ತಿಯಿಂದ ಮಾಡಿದಂತಹ ಸಿನಿಮಾ. ಖಂಡಿತ ನೀವು ಸಿನಿಮಾ ನೋಡಿದ್ಮೇಲೆ ಒಂದು ನಮ್ಮ ಸಿನಿಮಾ ಅಂತ ಹೇಳ್ಕೊಳ್ಳೋಷ್ಟು ಒಂದು ಪ್ರೌಡ್ ಖಂಡಿತ ನಮ್ಮ ಮಲೆನಾಡೋದಾಗುತ್ತೆ ಅಂತ ಹೇಳಕ್ ಇಷ್ಟಪಡ್ತೀನಿ. ಸೊ ಇದೇ ಏಪ್ರಿಲ್ 18ರಂದು ಸಿನಿಮಾ ರಾಜ್ಯಾದ್ಯಂತ ರಿಲೀಸ್ ಆಗ್ತಿದೆ. ಕನ್ನಡ, ತಮಿಳು, ತೆಲುಗು ಏಕಕಾಲದಲ್ಲಿ ಬಿಡುಗಡೆ ಆಗ್ತಿದೆ. ಸೊ ನಿಮ್ಮ ಪ್ರೋತ್ಸಾಹ ಇದ್ರೆ ನಾವೇನು ಮಾಡೋಕ್ಕಲ್ಲ. ಯಾಕಂದ್ರೆ ನಾವು 4 ಜನಕ್ಕೆ ಹೇಳ್ಬೋದು ಅಷ್ಟೇ. ಸೊ ನಿಮ್ಮ ಮುಖಾಂತರ, ನಿಮ್ಮ ಪತ್ರಿಕೋದ್ಯಮ ಮುಖಾಂತರ ಅದು ತಲುಪಿಸಿದಾಗ ಓಕೆ ನಿಮ್ಮ ಸಿನಿಮಾ ನೋಡೋಣ ಅಂತ ಒಂದು ಆಸೆ ಬಂದಾಗ ಸಿನಿಮಾ ನೋಡಿದ್ರೆ ಖಂಡಿತ ಒಂದು ಒಳ್ಳೆ ಸಿನಿಮಾ ನೋಡಿದಷ್ಟೇ ಒಂದು ಫೀಲ್ ಆಗುತ್ತೆ. ಖಂಡಿತ ನಿಮ್ಮ ಪ್ರೋತ್ಸಾಹ ಇರಬೇಕು ಅಂತ ನಾನು ಕೇಳ್ಕೊಳ್ತೀನಿ. ಥ್ಯಾಂಕ್ ಯು.